ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಣೇಶನ್ ಕೂರಿಸಿದ್ದಾರೆ. ಫೈನ್, ಕೂರಿಸ್ಲಿ, ಪೂಜೆ ಮಾಡಲಿ, ಅದೆಲ್ಲ ಒಳ್ಳೆಯದೇ. ಆದರೆ ನಿಶ್ಶಬ್ದತೆಯನ್ನು ಕಾಪಾಡಬೇಕಾದ ಆಸ್ಪತ್ರೆಯಲ್ಲಿ ಜೋರಾಗಿ ತಮಟೆ ಸೌಂಡ್ ಹಾಕ್ಕೊಂಡು ರೂಲ್ಸ್ ನಿಯಮಗಳನ್ನು ಕೂಡ ಮನಸ್ಸಿಗೆ ತಂದುಕೊಳ್ದೇನೆ ಸ್ವೇಚ್ಛಾಚಾರಿಗಳಂತೆ ವರ್ತಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಣೇಶನ ಹಬ್ಬದ ಆಚರಣೆ, ಹಬ್ಬದ ಸೆಲೆಬ್ರೇಷನ್ ಜೋಶಲ್ಲಿ ಸಿಬ್ಬಂದಿ ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟು, ಆಸ್ಪತ್ರೆ ಆವರಣದಲ್ಲಿ ಗಣಪತಿ ಕೂರಿಸಿ ತಮಟೆ ಸದ್ದಂತೆ, ನಿಶ್ಶಬ್ದತೆಯನ್ನು ಕಾಪಾಡಬೇಕಾದ ಜಾಗದಲ್ಲಿ ಡ್ಯಾನ್ಸ್ ಅಂತೆ, ಗಣಪತಿ ವಿಸರ್ಜನೆಗೆ ವೇಳೆ ತಮಟೆ ಸದ್ದಿಗೆ ಬಿಂದಾಸಾಗಿ ಸ್ಟೆಪ್ ಹಾಕ್ತಿದ್ರಂತೆ. ಪಬ್ಲಿಕ್ ಟಿವಿ ಕ್ಯಾಮ್ರಾ ಕಂಡು ತಮಟೆ ಸದ್ದಿಗೆ ಬ್ರೇಕ್ ಬಿದ್ದಿದೆ. ಏನನ್ಬೇಕಪ್ಪ ಇವರಿಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೋತೀನಿ. ಮಾದೇಶ್, ಆಸ್ಪತ್ರೆ ಅಂತಂದರೆ ರೋಗಿಗಳು ಅಡ್ಮಿಟ್ ಆಗಿರ್ತಾರೆ, ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಹಾರ್ಟ್ ಪೇಷಂಟ್ಸ್ ಇರ್ತಾರೆ, ICUನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಅಂಥ ಕಡೆ ನಿಶ್ಶಬ್ದವನ್ನು ಕಾಪಾಡಬೇಕಾದಂಥವ್ರು ಈ ಥರ ತಮಟೆ ಸದ್ದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತಂದರೆ ಕಾಮನ್ ಸೆನ್ಸ್ ಕೂಡ ಇರಲಿಲ್ವ ಇವರಿಗೆ ಅಂತ ಅನ್ಸುತ್ತಪ್ಪ. ಆಮೇಲೆ ಏನಾಯಿತು ಕತೆ? ಅರವಿಂದ, ಹೌದು, ಅಂದರೆ ಇವ್ರಿಗೆ ಪರಿಜ್ಞಾನ ಇಲ್ವಾ ಅನ್ನುವಂಥದ್ದೇ ನಮಗೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಗಣೇಶನ ಇಡುವಂಥದ್ದು ಅಥವಾ ಸೆಲೆಬ್ರೇಷನ್ ಮಾಡುವಂಥದ್ದು, ತಮಟೆ ಬಾರಿಸೋದು, ಅದು ಯಾವುದೂ ಕೂಡ ನಿಷಿದ್ಧ ಅಲ್ಲ. ಆದರೆ ಆಸ್ಪತ್ರೆಯ ಆವರಣದಲ್ಲಿ ನಿಷಿದ್ಧ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ನೀವೇ ಅಲ್ಲಿ ಬೋರ್ಡ್ ಹಾಕಿದಿರಿ, ಅಂದರೆ ಹಾರ್ನ್ ಮಾಡಬಾರ್ದು ಆಸ್ಪತ್ರೆಗಳಲ್ಲಿ ಅನ್ನೋ ಥರದ ಬೋರ್ಡ್ಗಳನ್ನು, ನಿಶಬ್ದವನ್ನು ಕಾಪಾಡಬೇಕು ಅನ್ನುವಂಥ ಬೋರ್ಡ್ಗಳನ್ನು, ಸೂಚನಾ ಫಲಕಗಳನ್ನು ನೀವು ಹಾಕ್ತೀರಿ ಅನ್ನೋದಾದರೆ, ಈ ಥರ ನೀವು ತಮಟೆಗಳನ್ನು ತರಿಸು, ಈ ಥರ ಅದು ತಮಟೆ ಸೌಂಡ್ ಅಂದರೆ ಗೊತ್ತೇ ಇರುತ್ತೆ ಯಾವ ಮಟ್ಟಕ್ಕೆ ಅದು ಜೋರಾಗಿರುತ್ತೆ, ಎಷ್ಟು ಅದು ಇದಾಗುತ್ತೆ ಅಂತ. ಅದು ಆಸ್ಪತ್ರೆ ಆವರಣದಲ್ಲಿ ತುಂಬ ನಿಶಬ್ದವಾಗಿರುವಂಥ ಪ್ರದೇಶಗಳಲ್ಲಿ ಈ ರೀತಿಯಾಗಿ ತಮಟೆ ಡ್ಯಾನ್ಸನ್ನು ಮಾಡುವಂಥದ್ದು, ತಮಟೆ ತರಿಸಿ ಮೆರವಣಿಗೆ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಸಂಬಂಧಪಟ್ಟವರು ಅಂದರೆ ಯೋಚನೆ ಮಾಡಬೇಕಾಗಿತ್ತು, ಇಲ್ಲಿ ಯಾರು ತಪ್ಪು ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ಅಧಿಕಾರಿಗಳು, ಅಂದರೆ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಅಥವಾ ಇಲ್ಲಿ ಸಿಬ್ಬಂದಿಗಳು ಈ ರೀತಿಯಾಗಿ ತಮಟೆ ತರಿಸಿ ಕುಣಿದ್ರ ಅನ್ನುವಂಥದ್ದು ಪ್ರಶ್ನೆ. ಈ ಬಗ್ಗೆ ಅಂದರೆ ಅವರೇ ಉತ್ತರವನ್ನು ಕೊಡಬೇಕಾಗುತ್ತೆ ಆಡಳಿತ ಮಂಡಳಿಯವರು. ಆದರೆ ಈ ತಮಟೆ ಶಬ್ದದಿಂದ ರೋಗಿಗಳಿಗೇನಾದರೂ ಆರೋಗ್ಯದಲ್ಲಿ ಏರ್ಪೇರಾದರೆ ಯಾರು ಜವಾಬ್ದಾರಿ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಅಷ್ಟರ ಮಟ್ಟಿಗೆ ಯೋಚನೆ ಮಾಡದೆ ಈ ರೀತಿಯಾಗಿ ತಮಟೆಯನ್ನು ತರಿಸಿ ಬಿಂದಾಸಾಗಿ ಡ್ಯಾನ್ಸ್ ಮಾಡುವಂಥದ್ದು ಬೇಕಿತ್ತ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇದಕ್ಕೆ ವಿಕ್ಟೋರಿಯಾ ಆಡಳಿತ ಮಂಡಳಿ ಉತ್ತರವನ್ನು ಕೊಡಬೇಕಾಗತ್ತೆ, ಡೀನ್ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಇದು ತುಂಬ ಅಂದರೆ ರೂಲನ್ನು ಅವರೇ ಮಾಡಿಕೊಂಡು ರೂಲ್ನ ಈ ರೀತಿಯಾಗಿ ಬ್ರೇಕ್ ಮಾಡಿದರೆ ಹೇಗೆ ಅನ್ನೋ ಥರದ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಇರುವಂಥದ್ದು. ಒಟ್ಟಾರೆ ಆಸ್ಪತ್ರೆ ಆವರಣದಲ್ಲಿ ಏನೆಲ್ಲ ನಿಷಿದ್ಧ ಇತ್ತು, ನಿಷಿದ್ಧ ಇದ್ದದ್ದನ್ನು ಇಲ್ಲಿ ತಮಟೆ ತರಿಸಿ, ಅಂದರೆ ಮೆರವಣಿಗೆ ಮಾಡಲಿ, ಗಣಪತಿಯನ್ನು ಕೂರಿಸಿದ್ದು ತುಂಬ ಒಳ್ಳೆಯದು, ಮೆರವಣಿಗೆ ಮಾಡಿದ್ದು ಒಳ್ಳೆಯದು ಆಸ್ಪತ್ರೆ ಆವರಣದಲ್ಲಿ. ಆದರೆ ತಮಟೆ ಯಾಕೆ, ಅಂದರೆ ಅದನ್ನು ಹೊರಗಡೆ, ಅಂದರೆ ಗೇಟಿಂದ ಹೊರಗಡೆ ಹೋದ ನಂತರ ತಮಟೆಯನ್ನು ಬಾರಿಸಿದ್ರೆ ನಡೀತಾ ಇತ್ತು. ಆದರೆ ಆವರಣದಲ್ಲೇ ಇವರು ಕುಣಿದು ಕುಪ್ಪಳಿಸ್ತಾ ಇದ್ರು, ತಮಟೆ ಶಬ್ದ ಜೋರಾಗಿತ್ತು. ನಮ್ಮನ್ನು ಕಂಡು ಕೂಡಲೇ, ಅಂದರೆ ಪಬ್ಲಿಕ್ ಟಿವಿಯ ಕ್ಯಾಮ್ರಾ ಕಂಡು ಕೂಡಲೇ ತಮಟೆಯನ್ನು ನಿಲ್ಲಿಸಿದ್ರು. ಆಗ ಅವ್ರಿಗೆ ಅರಿವಿಗೆ ಬಂತು, ಇದು ನಾವು ತಪ್ಪು ಮಾಡ್ತಾ ಇದ್ದೀವಿ, ಅವರು ತಮಟೆ ಬಾರಿಸೋದು ತಪ್ಪು ಅನ್ನುವಂಥದ್ದು ಅಲ್ಲಿಗೆ ಆವಾಗ ಅರಿವಿಗೆ ಬಂತು. ಅಲ್ಲಿಂದ ಅವರು ಗೇಟ್ ದಾಟೋವರೆಗೂ ಕೂಡ ತಮಟೆಯನ್ನು ಬಾರಿಸಲೇ ಇಲ್ಲ. ಇದು ಮೊದಲೇ ಯಾಕೆ ಅವರ ಅರಿವಿಗೆ ಬಂದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಅರವಿಂದ್, ಥ್ಯಾಂಕ್ ಯು ಮದೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಟ್ಲೀಸ್ಟ್ ಆಮೇಲಾದರೂ ಗೊತ್ತಾಯ್ತಲ್ಲ, ಬರೀ ತಮಟೆಗೆ ಮಾತ್ರ ಸೀಮಿತವಾಗಿದ್ರಾ, DJ ಸೌಂಡು ಹಾಕೊಂಡು ಏನಾದ್ರು ಡ್ಯಾನ್ಸ್ ಮಾಡ್ತಿದ್ರಾ ಗೊತ್ತಿಲ್ಲ.